ಚಂದ್ರಶೇಖರ್ ಅವ್ರನ್ನ ಮಾತಾಡ್ತೀನಿ. ಚಂದ್ರಶೇಖರ್ ಅವರೇ, ಈಗ ಸದ್ಯಕ್ಕಂತೂ ರಾಜ್ಯದಲ್ಲಿ ಈ ರೀತಿಯ ಪರಿಸ್ಥಿತಿ ಇದೆ, ಸಂದಿಗ್ಧ ಪರಿಸ್ಥಿತಿ ಅನ್ನುವಂತಹ ಪ್ರಶ್ನೆ. ಈಗ ಕಾಂಗ್ರೆಸ್ ಅವ್ರನ್ನ ಪ್ರಶ್ನೆ ಮಾಡಿದಿರಿ ಅಂತಂದ್ರೆ ನೀವು ಅವ್ರು ಹೇಳೋದೇನು, ಮಳೆಯ ಕೊರತೆ ಇದೆ, ಪ್ರಶ್ನೆನ ಮತ್ತು ವಾಸ್ತವವನ್ನು ಅರ್ಥ ಮಾಡ್ಕೋಬೇಕು. ಆದರೆ BJPಯವರು ಇಲ್ಲಿ ರಾಜಕೀಯ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಅವರ ನೇರ ಪ್ರಶ್ನೆ ಆಗಿದೆ. ಆಮೇಲೆ ಮುಖ್ಯವಾದಂಥ ವಿಚಾರ ಏನಂತಂದರೆ, ನೀವು KRSಗೆ ಮುತ್ತಿಗೆ ಹಾಕುವಂಥ ಕೆಲಸ ಮಾಡ್ತಾ ಇದ್ದೀರಿ. KRSಯಿಂದ ಮುತ್ತಿಗೆ ಹಾಕಿದರೆ ಅಲ್ಲಿ ಸಿಗುವಂಥದ್ದೇನು, KRSಗೆ ಮುತ್ತಿಗೆ ಹಾಕಿದರೆ ನಮಗೆ ಸಿಗುವಂಥದ್ದೇನು, ಉದ್ದೇಶ ಏನು ಅನ್ನುವಂಥ ಪ್ರಶ್ನೆ. ಬೊಮ್ಮಾಯಿ ಅವರು ಭಾಳ ವರ್ಷ ನೀರಾವರಿ ಸಚಿವರಾಗಿದ್ದವರು, ಮುಖ್ಯಮಂತ್ರಿ ಆಗಿದ್ದವರು, ಅವರು ಒಂದು ಇಂಟರ್ವ್ಯೂನಲ್ಲಿ ಹೇಳಿದ್ರು, ಏನು ಈ ಟ್ರಿಬ್ಯುನಲ್ ಮುಂದೆ ವಾದ ಮಂಡಿಸ್ಬೇಕಾದ್ರೆ ಕರ್ನಾಟಕ ಸೋತಿದೆ, ಕರ್ನಾಟಕದ ಟೆಕ್ನಿಷಿಯನ್ಸ್ ಆಗಲಿ ಅಥವಾ ಏನು ಲೀಗಲ್ ಪ್ಯಾನಲ್ ಆಗಲಿ ಸಮರ್ಥವಾಗಿ ವಾದ ಮಂಡಿಸೋದ್ರಲ್ಲಿ ಫೇಲ್ ಆಗಿದೆ ಅಂತೇಳಿದ್ರೆ, ಏನು 3 ವರ್ಷ ಈ ಕಾಂಗ್ರೆಸ್ ಸರ್ಕಾರ ಇತ್ತಲ್ಲ, ಈ 3 ವರ್ಷದಲ್ಲಿ ಯಾವಾಗ ಸೀರಿಯಸ್ ಆಗಿ ಈ ಥರ ನೀರಿನ ವಿಚಾರದಲ್ಲಾಗಲಿ ಅಥವಾ ಬೇರೆ ಯಾವುದಾದ್ರು ಸರ್ಕಾರ ರಾಜ್ಯದ ಪ್ರಾಬ್ಲಮ್ ವಿಷಯಗಳು ಯೋಚನೆ ಮಾಡಿದ್ರು? ಯಾವತ್ತೂ ಯೋಚನೆ ಮಾಡಿಲ್ಲ. ಇವರಿಗೆ ಬರೀ ಅಧಿಕಾರದ ಒಂದೇ ಬಿಟ್ಬಿಟ್ರೆ ಬೇರೆ ಕಡೆ ಯೋಚನೆ ಮಾಡಿಲ್ಲ. ನಾನೊಂದು ಎಕ್ಸಾಂಪಲ್ ಹೇಳ್ತೀನಿ. ಕಳೆದ ವಾರ 23ನೇ ತಾರೀಕು 23 ಜುಲೈ DCM ಅವರು ಪರಮೇಶ್ವರ್ ಅವರು ತುಮಕೂರಲ್ಲಿ ಬರ ಅಧ್ಯಯನದ ಒಂದು ಮೀಟಿಂಗ್ ತಗೊಂಡ್ರು ಎಲ್ಲ ಅಧಿಕಾರಿಗಳದ್ದು. ಅದ್ರಲ್ಲಿ ಅವರೇ ಹೇಳಿರೋ ಮಾತೇನೆಂದರೆ, ತುಮಕೂರು ಜಿಲ್ಲೆಯಲ್ಲಿರ್ತಕ್ಕಂತಹ 381 ಮಳೆ ಮಾಪನ ಕೇಂದ್ರದಲ್ಲಿ 147 ಮಳೆ ಮಾಪನಗಳು ಕೆಲಸ ಮಾಡ್ತಾ ಇಲ್ಲ ಅಂತೇಳಿ 2 ವರ್ಷದಿಂದ. ಏನು ಹೇಳಿ, 380 ಅಂದರೆ 147 ಕೆಲಸ ಮಾಡ್ತಿಲ್ಲ. ಅದೇ ರೀತಿ ನೆನ್ನೆ ಅರ್ಗಜ್ಞಾನಂದ ಅವರು ಹೇಳಿದ್ರು, ಶಿವಮೊಗ್ಗದಲ್ಲಿ 285 ಮಾಪನ ಕೇಂದ್ರದಲ್ಲಿ 75 ಕೆಲಸ ಮಾಡ್ತಿಲ್ಲ ಅಂತೇಳಿ. ಅದ್ರ ಅರ್ಥ ಏನು ಅಂತ ಹೇಳಿದ್ರೆ, ಮಳೆ ಮಾಪನಗಳೇ ಕೆಲಸ ಮಾಡ್ತಿಲ್ಲ ಅಂತ ಹೇಳಿದ್ರೆ ನಿಮ್ಮ ಹತ್ರ ಡಾಟಾ ಎಲ್ಲಿ ಸಿಗ್ತಾ ಇದೆ? ಏನು ಡಾಟಾ ಹಿಡ್ಕೊಂಡು ನೀವು ಟ್ರಿಬ್ಯುನಲ್ ಮುಂದೆ ಹೋಗ್ತಾ ಇದ್ದೀರಿ? ಅಲ್ಲಿ ತಮಿಳ್ನಾಡು ಅವರು ಎಲ್ಲ ಪಕ್ಕಾ ಡಾಕ್ಯುಮೆಂಟ್ ಮಾಡ್ಕೊಂಡು ಪ್ರತಿ ಮೀಟಿಂಗು ಹೋಗಿ ಅಲ್ಲಿ ಕೂತ್ಕೊಂಡಾಗ ಎಲ್ಲ ಡಾಕ್ಯುಮೆಂಟ್ಗಳು ಪ್ರೊಡ್ಯೂಸ್ ಮಾಡ್ತಿದ್ದಾಗ ನಿಮ್ಮ ಹತ್ರ ಮಾಪನ ಕೇಂದ್ರಗಳೇ ವರ್ಕ್ ಮಾಡ್ತಾ ಇಲ್ಲ. ಬರೀ ನಿಮಗೆ ಏನೋ ಡ್ಯಾಮ್ ಒಳಗಡೆ ಎಷ್ಟು ನೀರು ಹೋಗುತ್ತೆ, ಆಚೆ ಕಡೆ ಹೋಗುತ್ತೆ, ಅದಷ್ಟು ಇಂಪಾರ್ಟೆಂಟ್ ಅಲ್ಲ. ನಿಮ್ಮ ಪರಿಸ್ಥಿತಿ ಏನಿದೆ, ಮಳೆ ಎಷ್ಟಿದೆ, ಮಳೆ ಕೊರತೆ ಎಷ್ಟಿದೆ, ಯಾವ ಜಲನಯ ಪರಿಸ್ಥಿತಿ ಎಷ್ಟೆಷ್ಟು ಕೊರತೆ ಆಗ್ತಿದೆ, ಇದು ಕಂಪ್ಲೀಟ್ ಡಾಕ್ಯುಮೆಂಟ್ಗಳು ಇಡಬೇಕಲ್ವ ನೀವು? ಆಯಿತು, ಮುಂದೆ ಆಗಸ್ಟ್ 3ನೇ ತಾರೀಕಿಗೆ ಬಂದರೆ DK ಶಿವಕುಮಾರ್ ಅವರು ಪ್ರಮಾಣ ವಚನ ಸ್ವೀಕರಿಸಿ 2 ತಿಂಗಳಾಯಿತು. 2 ತಿಂಗಳಿಂದ ಜಲಸಂಪನ್ಮೂಲ ಸಚಿವರಿಗೆ ಇಂಟ್ರೆಸ್ಟ್ ಇಲ್ಲ, ಅದರಲ್ಲಿ ನನಗೆ ಬೇಕಾಗಿಲ್ಲ ಇದು ಅಂತ ಹೇಳ್ತಾರೆ. ಕೃಷಿ ಸಚಿವರು ಇದ್ದಾರಾ? ಕೃಷಿ ಸಚಿವರು ಇಲ್ಲ. ಸಣ್ಣ ನೀರಾವರಿ ಇಲಾಖೆ ಸಚಿವರು ಇದ್ದಾರಾ? ಸಣ್ಣ ನೀರಾವರಿ ಇಲಾಖೆ ಸಚಿವರಿಲ್ಲ. ಯಾರು ಇವ್ರಿಗೆ ಆಫೀಸರ್ಗಳಿಗೆ ಹೇಳ್ಕೊಂಡು ಇದು ಮಾಡಬೇಕು? ಯಾರು ಮಾಡಬೇಕು? ಕಳೆದ ವರ್ಷ ವಿಪರೀತ ಮಳೆ ಬಂತು, ಎಕ್ಸ್ಟ್ರಾ ನೀರು ಬಂದ್ಬಿಡ್ತು. ಜಲಸಂಪನ್ಮೂಲ ಸಚಿವರಾಗಿದ್ದರು ಇದೇ ಮಹಾನ್ DK ಶಿವಕುಮಾರ್ ಅವರು. ಕಾರ್ಯದರ್ಶಿಗಳ ಮಟ್ಟದ ಎಷ್ಟು ಮೀಟಿಂಗ್ ಮಾಡಿದ್ರು? ಅಕಸ್ಮಾತ್ ಲಾಸ್ಟ್ ಟೈಮೇ ಪ್ರಯತ್ನ ಮಾಡಿ ಎಲ್ಲ ಕೆರೆಗಳಿಗೆ ತುಂಬಿಸಿದ್ರೆ, ನೀರು ತುಂಬಿಸಿದ್ರೆ ಈ ಪರಿಸ್ಥಿತಿ ಬರ್ತಿತ್ತಾ? ಇವತ್ತು ಕೆರೆಗಳ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ, ಉದಾಹರಣೆಗೆ 2 ತಾಲೂಕು ಹೇಳ್ತೀನಿ. ಪಾವಗಡದಲ್ಲಿ ಸಣ್ಣ ನೀರಾವರಿಯ 64 ಕೆರೆನಲ್ಲಿ ಶ್ರೀಪಾದ್ 54 ಕೆರೆಯಲ್ಲಿ ಒಂದೇ ಒಂದು ಡ್ರಾಪ್ ನೀರಿಲ್ಲ. ಶಿರಾದಲ್ಲಿ 66 ಕೆರೆಗಳಲ್ಲಿ 48 ಕೆರೆಗಳಲ್ಲಿ ಒಂದು ಡ್ರಾಪ್ ನೀರಿಲ್ಲ. ಅಲ್ಲ, ಈಗ ಅವ್ರು ಹೇಳ್ತಾ ಇರೋದು ಏನಂತಂದ್ರೆ, ಚಂದ್ರಶೇಖರ್ ಬಂದು ಒಂದು ನಿಮಿಷ, ಪಾವಗಡದಲ್ಲಿ 90% ಕೆರೆಗಳಲ್ಲಿ ಒಂದು ತೊಟ್ಟು ನೀರಿಲ್ಲ. ಪಾವಗಡದ ಕಾಂಗ್ರೆಸ್ MLA ವೆಂಕಟೇಶು 35 ದಿವಸದಿಂದ ಡೆಲ್ಲಿಲಿ ಬಿದ್ದವ್ರೆ. ಶಿರಾದ ಕಾಂಗ್ರೆಸ್ MLA ಜಯಚಂದ್ರ ಡೆಲ್ಲಿಲಿ ಬಿದ್ದಿದ್ದಾರೆ. ಈ ರಾಜ್ಯದಲ್ಲಿ 65 ಜನ ಡೆಲ್ಲಿಲಿ ಬಿದ್ದಿದ್ದಾರೆ. MLAಗಳು 65 ಜನ ಡೆಲ್ಲಿಲಿ ಬಿದ್ದಿದ್ದಾರೆ. 7 ಜನ ಮಿನಿಸ್ಟರ್ಗಳು ಬಿದ್ದಿದ್ದಾರೆ. ಇವ್ರು DK ಶಿವಕುಮಾರ್, ಇನ್ನು 3 ಹಳೆ ಮುಖ್ಯಮಂತ್ರಿಗಳು ಇವರ ಅಧ್ಯಕ್ಷರಾಗಿ ರಾಹುಲ್ ಗಾಂಧಿ ಮೇಲೆ ಗೆಟ್ ಕಾಯ್ತಾ ಇದ್ದಾರೆ 4 ದಿವಸದಿಂದ. ಇಲ್ಲಿ ರಾಜ್ಯ ಒತ್ತುರಿತಾ ಇದೆ, ರೈತರ ಬಾಳು ಬೀದಿಗೆ ಬಿದ್ದಿದೆ. ಅವರ ನೇರ ಗಂಭೀರ ಆರೋಪ ಏನು ಅಂತಂದ್ರೆ, ಅನವಶ್ಯಕವಾಗಿ BJP ಇಲ್ಲಿ ರಾಜಕಾರಣ ಮಾಡ್ತಾ ಇದೆ. ಅಲ್ಲ, ಒಂದು ನಿಮಿಷ, ಪ್ರಶ್ನೆ ಪೂರ್ತಿ ಮುಗಿಸ್ತೀನಿ. ಈಗ ಸಂದಿಗ್ಧ ಪರಿಸ್ಥಿತಿ ಇದೆ ಅನ್ನೋದು ಎಲ್ಲರಿಗೂ ಅರ್ಥ ಇದೆ. ನೀವು ಸರ್ಕಾರಕ್ಕೆ ಸಲಹೆಯನ್ನ ಕೊಡಿ ಏನ್ ಮಾಡಬೇಕು ಅಂತ ಹೇಳಿ, ಅದನ್ನ ಬಿಟ್ಟು ನೀವು ಅನವಶ್ಯಕವಾಗಿ ರಾಜಕಾರಣ ಮಾಡ್ತಾ ಇದ್ದೀರಿ. KRSಗೆ ಮುತ್ತಿಗೆ ಹಾಕಿದ್ರೆ ಸಿಗೋದೇನು? KRS ನಮ್ಮ ಆಸ್ತಿ ಅದು ಅನ್ನುವಂತ ಅರಿವು BJP ಅವ್ರಿಗಿಲ್ವಾ? ಅಂದ್ರೆ ಮುತ್ತಿಗೆ ಹಾಕಿ ನೀವು ಅದನ್ನ ನಾಶ ಮಾಡ್ತೀರಾ? ರಾಜ್ಯಕ್ಕೆ ಕೊಡುವಂತ ಸಂದೇಶ ಏನು ಅನ್ನುವಂಥದ್ದು ನೇರ ಪ್ರಶ್ನೆ ಅವ್ರದ್ದು. ಟ್ರಿಬ್ಯುನಲ್ ಅಲ್ಲಿ ಯಾಕೆ ನಮಗೆ ವಿರೋಧವಾಗಿ ಬಂತು ಅಂತ ಹೇಳಿ ಸಮರ್ಥವಾಗಿ ವಾದ ಮಂಡನೆ ಮಾಡಿಲ್ಲ. ಸಮರ್ಥವಾಗಿ ವಾದ ಮಂಡನೆ ಮಾಡಿದ್ರೆ ಯಾರು ತಪ್ಪು? ಸರ್ಕಾರದ ತಪ್ಪು. ನಾನು ಒಂದು ಉದಾಹರಣೆ ಹೇಳ್ತೀನಿ. ಇದೇ ಬಸವರಾಜ ಬೊಮ್ಮಾಯಿ ಅವರು ಜಲಸಂಪನ್ಮೂಲ ಸಚಿವರಾಗಿದ್ದಾಗ ಮಾರುವೇಷದಲ್ಲಿ ಇಲ್ಲಿನ ಅಧಿಕಾರಿಗಳನ್ನ ತಮಿಳುನಾಡಿಗೆ ಕಳಿಸಿದ್ರು. ಮಾರುವೇಷದಲ್ಲಿ ಅಲ್ಲಿನ ತಮಿಳುನಾಡು ರಿಜಿಸ್ಟ್ರೇಷನ್ ಕ್ಯಾಬ್ಗಳನ್ನ ತಗೊಂಡು ಅಲ್ಲಿ ಅವರು ಜಲನಯನ ಪ್ರದೇಶಗಳು ಮತ್ತು ಅಣೆಕಟ್ಟುಗಳಿಗೆ ಹೋಗಿ ಅಲ್ಲಿನ ವಾಸ್ತವಿಕ ಚಿತ್ರವನ್ನು ಟ್ರಿಬ್ಯುನಲ್ಗೆ ಕೊಟ್ಟರು. ಯಾಕೆಂತ ಹೇಳಿದ್ರೆ, ಪ್ರತಿ ಸರಿ ತಮಿಳುನಾಡವರು ಟ್ರಿಬ್ಯುನಲ್ ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಮಾಡ್ತಾರೆ, ಅಡ್ಡದಿಡ್ಡಿ ಲೆಕ್ಕಗಳನ್ನ ಹೇಳ್ತಾರೆ ಅಂತೇಳಿ ನಮ್ಮ ಆಫೀಸರ್ಗಳು ಮಾರುವೇಷದಲ್ಲಿ ಹೋಗಿದ್ರು. ಅಂತ ಪ್ರಯತ್ನ ಏನು ಮಾಡಿದ್ದಾರೆ ಇವರು? ಡಿಸೆಂಬರ್ 5ನೇ ತಾರೀಕು ಅಷ್ಟೊತ್ತಿಗೆ ಹವಾಮಾನ ಇಲಾಖೆ ಹೇಳ್ತು ಈ ವರ್ಷ ಬರ ಬರುತ್ತೆ ಅಂತೇಳಿ. ಏನು ಕ್ರಮ ಕೈಗೊಂಡಿರು? ಏನು ಕ್ರಮ ಕೈಗೊಂಡ್ರು ಸಿದ್ದರಾಮಯ್ಯನವರು? ಒಂದು ಬರ ಅಧ್ಯಯನ ಮಾಡಿಸಿದ್ರ, ಅಥವಾ ಬರ ಪೀಡಿತ ತಾಲೂಕುಗಳಿಂದ ಘೋಷಣೆ ಮಾಡಿಸಿದ್ರ, ಅಥವಾ ಏನಾದ್ರು ಇಷ್ಟು ಜಮೀನಿಗೆ ಇಷ್ಟೊಂದು ಪರಿಹಾರ ಘೋಷಣೆ ಮಾಡಿದ್ರ? ಏನ್ ಮಾಡಿದ್ರಿ? ಆವತ್ತಿಂದನೇ ನೀವು ಡಿಸೆಂಬರ್ ಅಲ್ಲೇ ಗೊತ್ತಾಗಿತ್ತಲ್ಲ, ಹೋದ ವರ್ಷದಿಂದನೇ ನೀರನ್ನ ಉಳಿಸೋದಕ್ಕೋಸ್ಕರ, ಕಾಪಾಡೋದಕ್ಕೋಸ್ಕರ ಯಾವ್ಯಾವ ಕ್ರಮಗಳನ್ನ ಕೈಗೊಂಡ್ರಿ? ಆವತ್ತಿಂದ ನೀವು ಡಾಟಾ ಕಲೆಕ್ಟ್ ಮಾಡ್ಕೊಂಡು ಯಾಕೆ ನೀವು ಟ್ರಿಬ್ಯುನಲ್ಗೆ ಹೋಗ್ಲಿಲ್ಲ? ಇವತ್ತು ನಿಮ್ಮ ಏನು
ಅಸಮರ್ಥದ ಕಾರಣಕ್ಕೋಸ್ಕರ, ನಿಮ್ಮ ದುರಾಡಳಿತದ ಕಾರಣಕ್ಕೋಸ್ಕರ ಇವತ್ತು ಅನುಭವಿಸ್ತಿರೋದು ಯಾರು? ಕರ್ನಾಟಕದ ಜನ. ಕುಡಿಯಕ್ ನೀರಿಲ್ಲ ರೀ, ರೈತ ಇವತ್ತು ಬೀದಿಗೆ ಬಂದು ನಿಂತಿದ್ದಾರೆ. ಯಾರ ಕಾರಣಕ್ಕೋಸ್ಕರ? Yes, ಇವರ yes, ಬರ್ತೇನೆ ಅಧಿಕಾರದ ಚಂದ್ರಶೇಖರ್. ಚಪ್ಪಲಕ್ಕೋಸ್ಕರ. ಬರ್ತೀನಿ ಚಂದ್ರಶೇಖರ್. ಸ್ವಾತಿ ಚಂದ್ರಶೇಖರ್